ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಹಿಯಾದ ಬೆಳಗಿನ ತಿಂಡಿ ಅಥವಾ ಈವ್ನಿಂಗ್ ಡೆಸರ್ಟ್. ಯಾವ ರೀತಿ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ಸಾಫ್ಟಾಗಿ ಚೆನ್ನಾಗಾಗುತ್ತೆ, ಸೂಪರ್ ಆಗುತ್ತೆ. ಜಸ್ಟ್ ನೀವು ಒಮ್ಮೆ ಟ್ರೈ ಮಾಡಿ. ಹಾಗೂ ಎಷ್ಟೊಂದು ಸಿಂಪಲ್ ಇದೆ ಅಂದರೆ ನಿಮಿಷದಲ್ಲಿ ನೀವು ಇದನ್ನು ಮಾಡಿ ಮುಗಿಸ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತೇಳಿ. ಅಷ್ಟೇ ಟೇಸ್ಟಲ್ಲಿ ಇರುತ್ತೆ ಇದು. ಓಕೆ, ಇವಾಗ ಹೇಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಫಸ್ಟಿಗೆ ಇದಕ್ಕೆ ಬ್ರೆಡ್ ಬೇಕು. ಯಾವುದು ಬ್ರೆಡ್ ಕೂಡ ನೀವು ತೊಗೊಳ್ಬೋದು. ಅಂದರೆ ಹೋಲ್ ವೀಟ್ ಬ್ರೆಡ್ ಉಂಟಲ್ಲ ಅದು ಕೂಡ ಆಗುತ್ತೆ, ಅಥವಾ ಸಿಹಿ ಬ್ರೆಡ್, ಚಪ್ಪೆ ಬ್ರೆಡ್ ಯಾವುದು ಕೂಡ ಆಗುತ್ತೆ. ನಾನಿಲ್ಲಿ ಫುಲ್ ಒಂದು ಬ್ರೆಡ್ ತೊಗೊಂಡಿದ್ದೀನಿ. ಹಾಗೂ ಬೆಲ್ಲವನ್ನು ಹಾಕಿ, ಕೆಲವರಿಗೆ ಸಿಹಿ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು ನೀವು. ನೆಕ್ಸ್ಟ್ ಇದೇ ಬೆಲ್ಲವನ್ನು ಯೂಸ್ ಮಾಡಬೇಕಂತಿಲ್ಲ, ನಾರ್ಮಲ್ ಬೆಲ್ಲವನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸ್ವಲ್ಪ ಏಲಕ್ಕಿ ಹಾಗೂ ಬಾಳೆಹಣ್ಣು ಇಲ್ಲಿ 4ರಿಂದ 5 K1Ds ಬಾಳೆಹಣ್ಣನ್ನು ಹಾಕಿ ಚೆನ್ನಾಗಾಗುತ್ತೆ. ಆಮೇಲೆ ಫುಲ್ ಒಂದು ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ. ಬೇಕಿದ್ರೆ ಎಕ್ಸ್ಟ್ರಾ ಮತ್ತೆ ಹಾಕ್ಬೋದು, ಸೇರಿಸ್ಬೋದು. ಎಲ್ಲವನ್ನು ಇವಾಗ ಗ್ರೈಂಡ್ ಮಾಡಿದ್ದೀನಿ. ಒಂದೇ ಸಲ ಆಗಲ್ಲ, ಹಾಗಾಗಿ 2 ಪೋರ್ಷನಲ್ಲಿ ಗ್ರೈಂಡ್ ಮಾಡಿದ್ದೀನಿ. ಈ ರೀತಿ ಹದಕ್ಕೆ ಬರಬೇಕು. ಸ್ವಲ್ಪ ತಿಕ್ಕಂತ ಎನಿಸಿದರೆ ಸ್ವಲ್ಪ ಹಾಲು ಅಥವಾ ನೀರನ್ನು ನೀವು ಸೇರಿಸ್ಬೋದು. ನಾನಿಲ್ಲಿ ತೆಂಗಿನಕಾಯಿ ಚಿಪ್ಪು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬಾಳೆ ಎಲೆಯನ್ನು ಇಟ್ಟು ಇದಕ್ಕೆ ತೆಂಗಿನ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕಿದರೆ ಆಗುತ್ತೆ. ತುಪ್ಪ ಹಾಕಿದರೂ ಚೆನ್ನಾಗಾಗುತ್ತೆ. ಸವರಿ ನಾನು ಈ ರೀತಿ ಇಡ್ತಾ ಇದ್ದೀನಿ ನೋಡಿ. ಹೀಗೆ ಒಮ್ಮೆಲೆ ನಿಮ್ಮ ಹತ್ರ ತೆಂಗಿನಕಾಯಿ ಚಿಪ್ಪು ಇಲ್ಲ ಅಥವಾ ಬಾಳೆ ಎಲೆ ಸಿಗಲ್ಲ ಅಂತಾದರೆ ನಾನು ಬೇರೆ ನಿಮಗೆ ತೋರಿಸ್ತೀನಿ, ಬೇಕಿದ್ರೆ ಯಾವ ರೀತಿ ಮಾಡೋದಂತೇಳಿ. ಅದನ್ನು ನಾನು ಕೊನೆಯಲ್ಲಿ ತೋರಿಸ್ತೀನಿ. ಇವಾಗ ಇಡ್ಲಿ ಪಾತ್ರೆನ ಇಟ್ಟಿದ್ದೀನಿ. ಇಡ್ಲಿ ಪಾತ್ರೆ ಆಲ್ರೆಡಿ ಬಿಸಿಯಾಗಿದೆ. ಒಂದೊಂದಾಗಿ ನೋಡಿ ಈ ರೀತಿ ಹಾಕಿದರೆ ಆಯಿತು. ಫುಲ್ಲು ಹಾಕಬೇಡಿ, ಮೇಲ್ ತನಕ ಬರುತ್ತೆ ಇದು. ಹಾಗಾಗಿ ಮುಕ್ಕಾಲಷ್ಟು ಅಥವಾ ಅರ್ಧದಷ್ಟು ಹಾಕಿ. ಆ ತೆಂಗಿನ ಚಿಪ್ಪಲ್ಲಿ ನೀವು ಮಾಡಿದರೆ ಒಂಥರ ಟ್ರೆಡಿಷ್ನಲ್ ಟೇಸ್ಟ್ ಬರುತ್ತೆ ಅದಕ್ಕೆ. ಹಾಗೂ ಬಾಳೆ ಎಲೆ ಫ್ಲೇವರ್ ಎಲ್ಲ ಬಂದು ಚೆನ್ನಾಗಾಗುತ್ತೆ. ಓಕೆ, ಮೇಲ್ಗಡೆಯಿಂದ ಸಣ್ಣದಾಗಿ ಕಟ್ ಮಾಡಿದ ತೆಂಗಿನಕಾಯನ್ನು ಹಾಕೋಣ. ಕೊಬ್ಬರಿ ಕೂಡ ನೀವು ಹಾಕ್ಬೋದು ನೋಡಿ. ಈ ರೀತಿ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಾಗುತ್ತೆ. ಓಕೆ, ನಾನು 2 ಲೇಯರ್ ಇಟ್ಟು ಮಾಡ್ತಾಯಿದ್ದೀನಿ. ಇದೇ ರೀತಿ ಮೇಲೆ ಕೂಡ ಇಟ್ಟು ಇದರ ಮೇಲೆ ಕೂಡ ಇಟ್ಟಿದ್ದೀನಿ. ನೋಡ್ತಾ ಇದ್ರಲ್ಲ, ಹೀಗೆ ಹಿಟ್ಟನ್ನು ಪೂರ್ತಿಯಾಗಿ ಹಾಕೋಣ ಇದಕ್ಕೆ. ಹಾಗೂ ಮೇಲ್ಗಡೆ ಉಂಟಲ್ಲ ಒಂದು ಬಾಳೆ ಎಲೆಯನ್ನು ಮುಚ್ಚಿ ಆಮೇಲೆ ಒಂದು 15ರಿಂದ 20 ನಿಮಿಷ ಆದರೂ ನೀವು ಬೇಯಿಸಲೇಬೇಕಿದನ್ನು. ಮಧ್ಯದಲ್ಲಿ ಬೇಕಿದ್ರೆ ಮೆಲ್ಲ ಓಪನ್ ಮಾಡಿ ನೋಡಿ. ಸ್ವಲ್ಪ ಸಾಫ್ಟ್ ಇರುತ್ತೆ, ಆದರೆ ಬೆಂದಿರುತ್ತೆ, ಫುಲ್ ಬಂದಿರುತ್ತೆ ಇದರಲ್ಲಿ ತೆಂಗಿನಕಾಯಿ ಚಿಪ್ಪಲ್ಲಿ. ಓಕೆ ನೋಡಿ, ಇವಾಗ ಇದನ್ನು ಮುಚ್ಚೋಣ. ಒಂದು 20 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸೋಣ. ಕರೆಕ್ಟಾಗಿ ಮುಚ್ಚಿ ಮಾತ್ರ. ಓಕೆ, ಇವಾಗ ಒಂದು 20 ಮಿನಿಟ್ಸ್ ಸ್ವಲ್ಪ ಜಾಸ್ತಿನೇ ಬೇಯಿಸಿದೆ ನಾನು. ನೋಡಿ, ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಈ ರೀತಿ ಕಾಣುತ್ತೆ ನಿಮಗೆ. ಕಂಪ್ಲೀಟ್ ಕಲರ್ ಚೇಂಜ್ ಆಗಿರುತ್ತೆ ಹಾಗೂ ಬೆಂದಿರುತ್ತೆ. ಇವಾಗ ಮೆಲ್ಲನೆ ಇದನ್ನು ತೆಗೀರಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು. ಓಕೆ, ನಿಮ್ಮದು ಇಡ್ಲಿ ಪಾತ್ರೆ ಕೆಲವ್ರದ್ದು ಹೋಲ್ ಇರುತ್ತೆ ಸಣ್ಣದು. ಅಂಥವ್ರು ಕೆಳಗಡೆ ಇಡುವಾಗ ಕೂಡ ಬಾಳೆ ಎಲೆಯನ್ನು ಮುಚ್ಚಿಡಿ. ಇವಾಗ ನಿಮ್ಮ ಹತ್ರ ತೆಂಗಿನಕಾಯಿ ಚಿಪ್ಪು ಇಲ್ಲ ಅಂತಾದರೆ ನೋಡಿ, ಈ ರೀತಿ ಪಾತ್ರೆಯಲ್ಲಿ ಕೂಡ ನೀವು ಹಾಕ್ಬೋದು ಹಿಟ್ಟನ್ನು. ಇದಕ್ಕೆ ಕೂಡ ನಾನು ಬಾಳೆ ಎಲೆ ಹಾಕಿ ಅದರ ಮೇಲೆ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಡೈರೆಕ್ಟಾಗಿ ಕೂಡ ಆಯಿಲ್ ಅಥವಾ ತುಪ್ಪವನ್ನು ಸವರಿ ಹಿಟ್ಟನ್ನು ಹಾಕ್ಬೋದು. ಇದನ್ನು ಡೈರೆಕ್ಟಾಗಿ ನೀವು ಇಡ್ಲಿ ಪಾತ್ರೆ ಒಳಗೆ ಇಟ್ಟರೆ ಆಯಿತು, ಚೆನ್ನಾಗಾಗುತ್ತೆ. ಅಥವಾ ಇಡ್ಲಿ ಕಪ್ಸ್ ಇದೆ ಆದರೆ ಅದರಲ್ಲಿ ಕೂಡ ನೀವು ಮಾಡ್ಬೋದು ನೋಡಿ. ಹೀಗೆ ಇವಾಗ ಇದನ್ನು ಮುಚ್ಚಿಡೋಣ. ಆದರೆ ಇದರ ಮೇಲೆ ಒಂದು ನೋಡಿ ಈ ರೀತಿ ಬಾಳೆ ಎಲೆ ಇಟ್ಟು ಮುಚ್ಚಿಡಿ. ಚೆನ್ನಾಗಿ ಇದನ್ನು ಬೇಯಿಸಿದ್ರೆ ಆಯಿತು, ಸೂಪರಾಗಿ ಬರುತ್ತೆ. ಓಕೆ, ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ತೆಗಿಬೇಕು ನೀವು. ಫಸ್ಟಿಗೆ ಮೇಲ್ಗಡೆಯಿಂದ ಸ್ವಲ್ಪ ಸಾಫ್ಟ್ ಅಂತ ಎನಿಸ್ಬೋದು, ಆದರೆ ತಣ್ಣಗಾದ್ಮೇಲೆ ಕರೆಕ್ಟ್ ಆಗುತ್ತೆ ಇದು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಲ್ವಾ? ಒಂಥರ ಹೊಸ ರೆಸಿಪಿ, ನೀವು ಕೂಡ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ನೋಡಿ ಹೀಗೆ ಸಾಫ್ಟಾಗಿ ಹಲ್ವಾ ಎಲ್ಲ ತಿಂತೀವಿ ನೋಡಿ, ಆ ರೀತಿ ಬರುತ್ತೆ.
ನೋಡಿ, ಈಗ ಕಟ್ ಮಾಡಿ ಕೂಡ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತ ಎನಿಸ್ತೀನಿ. ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.